ಸೊ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ನೋಡಿ ಹಾಕ್ತಾರೆ. Hello everyone, welcome back to my video. Hope you guys are doing good. ಎಲ್ಲ ಆರಾಮಾಗಿ ಖುಷಿ ಆಗಿದೆ ಅಂತ ಅನ್ಕೊಂತೀನಿ. ಸೊ ಇವತ್ತಿನ ವ್ಲಾಗ್ ಹೋದೈತಿ ಸಂಡೇ ವ್ಲಾಗ್. ಅದು ಹೊಂಟಿದ್ದೆ ನಾ ಅಲ್ಲಿ ಇದಕ್ಕೆ ಎಲ್ಲ ತಿನ್ನಕ್ಕೆ ಕೊಟ್ಟಿದ್ದು ಪೆಟ್ರೋಲ್ ಹಾಕ್ಸೋದು ಏನು ಮಾಡ್ಬೇಕು ಪಪ್ಪ ಎಲ್ಲ ಬರೀ ನಡೀತಿದೆ. ನಡೆಯಂಗಿಲ್ಲ ಅಂದ್ರೆ ಕೇಸ್ ಹಾಕೋರ ಮೇಲೆ. ಓಕೆ, ಸೊ ಇವತ್ತು ಹುಬ್ಳಿನಾಗ ದೇಶಪಾಂಡೆ ನಗರ್ನಾಗ ಒಂದು ಮಹಾಗಣಪತಿ ಕುಂದ್ರತೈತಿ. ಸೊ ಅದ್ರದ್ದು ಬ್ಲಾಗ್ ಮಾಡಬೇಕಾಗಿತ್ತು. ಅರೌಂಡ್ 4 o'clock ಹಂಗೆ ಸಮಥಿಂಗ್ ಬರ್ತಿರ್ತದೆ. ಆ್ಯಂಡ್ ಅದಕ್ಕಿಂತ ಮುಂಚೆ ಹುಬ್ಳಿನಾಗ ಇನ್ನೊಂದು ವಿದ್ಯಾನಗರ್ನಾಗ ಒಂದು ಐತಿ ಝೀರೋ ಕೋಡ್ ಅಂತಂದು ಝೀರೋ ಕೋಡ್ ಅದ್ರದ್ದು ಒಂದು ಓಪನಿಂಗ್ ಐತಿ. ಅಲ್ಲೊಂದು ಹೋಗ್ಬೇಕಾಯ್ತು. ಆಮೇಲೆ ಹೆಂಗೆ ಆಕೈತೆ ಅಂತ. ಸೊ ಭಾಳ ದಿನ ಆದ್ಮೇಲೆ ವ್ಲಾಗ್ ಮಾಡಂತೀನಿ ಅನ್ಕೊಂತೀನಿ ನಾನು. ಆ್ಯಂಡ್ ಈಗ ಸ್ವಲ್ಪ ಕಂಟಿನ್ಯೂಸ್ ಎಲ್ಲ ವೀಡಿಯೋಸ್ ಬರ್ತಿರ್ತಾವೆ. ಐ ಆಮ್ ಶೋರ್ ಈ ಸತ ಅಂತೂ ಮಸ್ಕಿರಿ ಮಾಡೋಂಗಿಲ್ಲ. ಈ ಸಲ ಕರೆಗೂ ಡಿಸೆಂಬರ್ ಒಳಗೆ ಯೂಟ್ಯೂಬ್ ಮಾನಿಟೈಸ್ ಮಾಡಬೇಕು. ಸೊ ಬಡ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸಿಗೆ. ನೀವು ಯಾರು ಹೊಸದವ್ರು ಇದ್ರೆ ಅಂತ ನನ್ನ ಚಾನಲ್ ಒಳಗೆ ಹೋಗಿ ಬಡ ಸಬ್ಸ್ಕ್ರೈಬ್ ಮಾಡಿರಿ. ಏನೋ ಮಿಸ್ಟೇಕ್ಸ್ ಇದ್ದಂಗೆ ಕಮೆಂಟ್ ಆನ್ ಮಾಡಿರಿ. ಇನ್ಸ್ಟಾಗ್ರಾಮ್ನಾಗ ಯಾರು ಫಾಲೋ ಮಾಡಿದ್ದಿಲ್ಲ ಹೋಗಿ ಇನ್ಸ್ಟಾಗ್ರಾಮಿಗೆ ಫಾಲೋ ಮಾಡಿರಿ. ಮಾತಾದಿದ್ದು ನಂಗೆ ಯಾಕೋ ಗುರ್ಸಿಲ್ಲ ಯಾಕೆ. ಸೊ ಔಟ್ಫಿಟ್ ಅಂತ ಹಿಂಗೆ ಹಾಕ್ಕೊಂಡೀನಿ ಇವತ್ತು. ಸೊ ಮಳಿ ನಿಂತಿದ್ದಕ್ಕೆ ಈ ಶೂಸ್ ತೆಗ್ದೀನಿ. ಇಲ್ಲ ಅಂತಂದ್ರೆ ಭಾಳ ಇದು ಇತ್ತು. ಸೊ ಅಂತ ಲೆಟ್ಸ್ ಗೋ. ಏರ್ಟೆಲಿಂದ ಭಾಳ ಅಂದ್ರೆ ಭಾಳ ಪ್ರಾಬ್ಲಮ್ ಆಗತೈತಿ. ಕರೆಗೋ ನೆಟ್ವರ್ಕ್ ಪ್ರಾಬ್ಲಮ್ ಆಗತೈತಿ. ಆಮ್ಯಾಗ ನಂದು ಇನ್ನೊಂದು ಸಿಮ್ ತೊಗೊಂಡಿದ್ದಾನೆ. ಅದ್ರದ್ದು ನನ್ನ ನಂದು ಎವ್ರಿ ಟೈಮ್ ಪ್ರೀಪೇಡ್ ಇರ್ತಿತ್ತು. ಅವ್ರು ಪೋಸ್ಟ್ಪೇಡ್ ಮಾಡಿಬಿಟ್ಟಾರ. ಸೊ ನೋಡ್ಬೇಕು ಈಗ ಏನಾಯ್ತಂತ. ಏರ್ಟೆಲ್ ದಬಾಸ್ ಪ್ರಾಬ್ಲಮ್ ಆಗೋದಕ್ಕೆ ನೋಡ್ರಿ ದಬಾಸ್ ಮಂದಿ ಬಂದಾಗಿಲ್ಲ ಏರ್ಟೆಲ್. ಐ ಗೆಸ್ ಈಗ ಆಲ್ರೆಡಿ ಎಲ್ಲ ಶಾಪಿಂಗ್ ಎಲ್ಲ ಚಾಲು ಆಗಿತ್ತಲ್ಲಿ. ಬೈ ಆರಾಮ ಏನು ವಿಡಿಯೋ ಬಿಟ್ಟಿಲ್ಲ. ಓಕೆ, ಸೊ ಇಲ್ಲಿ ಬಂದು ನನಗೆ ಸ್ಟಾರ್ಟಿಂಗ್ ಎಲ್ಲ ಹಿಂಗೆ ಇನ್ನೂ ಡೋಲ್ಗಿಲೆಲ್ಲ ಥರ ಅಂತಾರಂತ ಅಲ್ಲಿ ತಂಗ ನಾವು ಕ್ಲಿಪ್ಸ್ ತೊಗೊಂಡ್ಬಿಡ್ತೀನಿ. ಸ್ಟೇಟ್ ಉಂಟಾಗಿರಿ. ತೊಗೊಂಡೆ ಬಸ್ ಹುಡುಗ ನಿಂದಿರ್ತಾನ ಮತ್ತೆ ಹೋಗಿ ಹಿಂಗೆ ಹೋಗ್ಬೇಕಾಗ್ತದೆ. ಅಂತಾರೆ ಫಸ್ಟ್ ಟೈಮಿಂಗ್ ವೀಡಿಯೋ ಮಾಡ ಅಂತೀನಿ. ಬಗ್ಗೆ ಎಕ್ಸೈಟಿ ಆಗತ್ತೆ. ಸಂಬಂಧ ಇಲ್ಲ. ಆಕ್ಚುಲಿ ಐತಿ ಅದು ಆಕ್ಚುಲಿ ಐತಿ. ಓಕೆ, ಸೊ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಎಲ್ಲ ಐ ಥಿಂಕ್ ಬ್ಲ್ಯಾಕ್ ಬ್ರಿಕ್ ಮ್ಯಾಗ ಕಿಡ್ ಸೆಕ್ಷನಿಗೆ ಬಂದಿವ್ರು ನಾವು. ಆ್ಯಂಡ್ ಇಲ್ಲೇ ವಿಡಿಯೋ ಗಗ್ಗಾಗೊಂದು ಡ್ರೆಸ್ ಹುಡುಗ ಕೊಡೋದಿತ್ತು ಪಾಪ ಒಂದು ಸಣ್ಣ ಹುಡುಗ. ಇದು ಎಕ್ಸ್ಪೋಜರ್ ಯಾಕೆ ಹಿಂಗಾಗಿತ್ತು. ಇಲ್ಲಿ ನೋಡಿ ನಂತ ಹುಡುಗ ಕೊಟ್ಟವ್ರನ್ನ ಪುಷ್ಪ ಕಣ ಅಂತ. ರೈಟ್ ನಾವು ನಮ್ದೆಲ್ಲ ಶೂಟ್ ಮುಗಿದೈತಿ. ಬಟ್ ಅವರೆಲ್ಲ ನಂತರ 2 o'clock ಇವೆಲ್ಲ ಡೋಲೆಲ್ಲ ತರಿಸ್ಯಾರ ಇದ್ರದ್ದು ಓಪನಿಂಗ್ ಈಗ. ಸೊ ನಾವು 2 o'clock ತನಕ ಇಲ್ಲೇ ಇರಬೇಕು. ಆಲ್ರೆಡಿ 1:28 ಆಗೈತಿ. ಲೈಕ್ ಅರೌಂಡ್ 1:30 ಆಗೈತಿ. ನಾನು ಗಗನ್ ಒಂದು ಕಟ್ಟಿಂಗ್ ಐತಿ. ಆ್ಯಂಡ್ ಇಲ್ಲೇ ಮಾನ್ಸಿ ಪಲಾವ್ ಐತಿ. ಸೊ ಬಡ ನಮ್ಮ ಕಟ್ಟಿಂಗ್ ಮುಗಿಸ್ಕೊಂಡು ಆಫೀಸ್ ಇಲ್ಲೇ ರಿಟರ್ನಿಂಗ್ ಬರೋಣ ಅಂತ. ಯಾಕಂದ್ರೆ ಇಲ್ಲ ಇದು ಚಾಲು ಆಕೈತಿ 2 o'clock ಬಡ ಕೆಲಸ ಮುಗಿಸ್ಕೊಂಡು ಬರೋಣ ಅಂತ. ಈ ಟೈಮಿಗೆ ಈ ಕ್ಲೈಮೇಟ್ನ ತಿನ್ಬೇಕಾಗಿರೋದು ಬರೀ ಒಂದು ಮಾನ್ಸಿ ಪಲಾವ್. ಓಕೆ, ಸೊ ಎಲ್ಲರೂ ಬಂದಾರ ಈಗ ಚಾಲು ಆಗೈತಿ ಇಲ್ಲೇ. ಆ್ಯಂಡ್ ಸ್ವಲ್ಪ ಮಂದಿ ಗದ್ದಲ ಐತಿಲ್ಲೇ ಬಾತ ಅಂತಾರೆ. ಇಷ್ಟೆಲ್ಲ ಐತಿಲ್ಲೇ. ಹಾಯ್, ಆರಾಮಲ್ಲ? ಜೋಶ್ ಒಳಗಿದ್ರು ಅವರೆಲ್ಲರೂ ಡೋಲ್ ಬಾರ್ಸೋರು. ಹಾಯ್ ಹಾಯ್ ಡೋಲ್ ನಂಗೆ ಕುಡಿಬೇಕು ಅನ್ಸಕತ್ತಿದ್ದ. ಚಲೋ ಬಾರ್ಸೋದು. ನಾ ವಿಡಿಯೋ ಮಾಡ್ತೀನಿ ವಿಡಿಯೋ ಓಕೆ. ಅಲ್ಲಿ ರಿಪಿನದು ಎಲ್ಲ ಹಾಕಂತಾರೆ. ಸೊ ನಾವೀಗ ಒಳಗೆ ಹೋಗ್ಬೇಕು ಶೂಟ್ ಮಾಡಕ್ಕೆ.
ವಿಡಿಯೋ ಮಾಡಕ್ಕೆ ಹೋಗೋಣ. ಇದು iPhone 15 ನಂಗೆ ಯಾಕೋ ಕ್ಯಾಮ್ರಾ ಕ್ವಾಲಿಟಿ ನಂಗೆ ಯಾಕೋ ಸರಿ ಅಂತಿಲ್ಲ. ಇದು ಕರೆಕ್ಟ್ ಹೆಂಗೆ ಆಯ್ತು ನಂಗೆ ಏನು ಐಡಿಯಾ ಇಲ್ಲ, ಬಟ್ ಮೈಕ್ ಐತಿ, ವಾಯ್ಸ್ ಅಂತೂ ಆಡಿಬಲ್ ಬರೋಬ್ಬರ ಆಗ್ತಿರ್ಬೋದು. ಈಗ ಜಸ್ಟ್ ಅಲ್ಲಿ ಏರ್ಟೆಲ್ ಆಫೀಸಿಗೆ ಬಂದಿದೆ ಗೈಸ್. ಎಂತ ತಲೆ ಕೆಡಿಸಿದ್ರೆ ಇವತ್ತು ಸಂಡೇ ಅಂತ ಕೆಲಸ ಆಗಲಿಲ್ಲ, ಇವತ್ತು ನಾಳೆ ಸಿಮ್ ಬಂದ್ ಮಾಡಿಸ್ಬೇಕು. ಅದು ಅವ್ರು ಎಷ್ಟು ಚಂದ ಭಾಳ ದೊಡ್ಡ ಮಾತಾಡಿದ್ರು, ಏನು ಪ್ರಾಬ್ಲಮ್ ಆಗಂಗಿಲ್ಲ, ಚಲೋ ನೆಟ್ವರ್ಕ್ ಬರ್ತೈತಿ ಹಂಗೆ ಅಂತದ. ತಗೊಂಡಾಗಿಂದ ಬರೋಬ್ಬರ ನೆಟ್ವರ್ಕ್ ಬಂದಿಲ್ಲ, ಅದಕ್ಕೆ ಕಂಪ್ಲೇಂಟ್ ಹಾಕಿ ಬಂದಿದೆ. ಮತ್ತೆ ಫೋನ್ ಸಿದ್ದೆ ಅವ್ರಿಗೆ, ಫೋನ್ನಾಗೂ ಬರೋಬ್ಬರ ರೆಸ್ಪಾನ್ಸ್ ಮಾಡಿಲ್ಲ. ಸಂಡೇ ಐತಿ ನಾಳೆ ಬರೀ ಕಟ್ ಮಾಡಿಬಿಟ್ರೆ ಎದಕ್ಕೆ ಸಮಾಚಾರ ಏನಂತ ಏನಿಲ್ಲ. ಭಾಳ ಕೆಟ್ಟ ರೆಸ್ಪಾನ್ಸ್ ಇತ್ತು ಇವ್ರದ್ದು. ಫಸ್ಟ್ ಏರ್ಟೆಲ್ ಸಿಮ್ ಬಕ್ವಾಸ್ ಇತ್ತು ಕರೆಯಲ್ಲ ಅಂತ ನಾನು. ಜಿಯೋ ಒಂದು ಬೆಟರ್ ಇತ್ತು. ಆ ಜಿಯೋ ಬಿಟ್ಟು ಆಫೀಸ್ ಏರ್ಟೆಲಿಗೆ ಶಿಫ್ಟ್ ಆಗಿ ಅದು ನನ್ನ ಒಂದೇ ತಪ್ಪು. ಸೊ ಅದನ್ನ ಬಿಟ್ಟು ನಾನೆಲ್ಲ ಇಲ್ಲಿ ಪಾನಿಪುರಿ ತಿನ್ನಾಗಿ ಬಂದಿನಿ. ಇಲ್ಲಿ ಒಂದೇ ತಗೋ ಕುಸಾಲ್ ಕರ್ಕೊಂಡ್ ಬಂದ ನಂಗಿಲ್ಲ. ಸೇಮ್ ಟೇಸ್ಟ್ ಚೇಂಜ್ ಆಗಿಲ್ಲ. ಸೇಮ್ ಟೇಸ್ಟ್ ಇರ್ತೈತಿ. The best pani puri stall in this Kopika Road. ಹಾಕೇನೋ ಪಾನಿ ಹಾಕ್ಸಲ್ಲ ಚಲೋ ಐತಿಲ್ಲ. ಏನ್ ಬೇಕು ನಾವು ಮಾತು ನಿಂಗೆ ಕೇಳ, ನೀರಾರು ಪಾನಿಪುರಿ ತಿನ್ನ ಹೋಗಿರ್ತಿಲ್ಲ, ಬೆಸ್ಟ್ 20 ರೂಪಾಯಿ ಅಥವಾ 25 ರೂಪಾಯಿಗೆ. 20 ರೂಪಾಯಿಗೆ ಒಂದು 15 ಒಂದು 8 ಕೊಡ್ತಾರಂತ ತಿಕ್ಕೋ. 8 ಪಾನಿಪುರಿ ತಿನ್ಬೇಕು, ನೀರೆಲ್ಲ ಆಗಿರ್ತೈತಿ. ಆಮೇಲೆ ಒಂದು ಎಕ್ಸ್ಟ್ರಾ ಪುರಿ ಇಸ್ಕೋಬೇಕು, 9 ಅಕ್ಕಾವು. ಆಮೇಲೆ 2 ಸುಕ್ಕ ಪುರಿ ಹಟ್ಬೋದು. 2 ಸುಕ್ಕ ಯಾವನ್ ಕೊಡ್ತಾನ ನಿಂಗೆ? ಇಸ್ಕೋತೀನಲ್ಲ ಎವ್ರಿ ಟೈಮ್ ಹಂಗ ಮಾಡ್ಬೇಕು. ಅಂದ್ರೆ ನಿಮ್ಗೆ ಹೆಂಗ ಫುಲ್ ಏನಂತಾರ 1 ರೂಪಾಯಿ ಕಾ ಬಿ ಚುಟ್ಟ ಹಿಸಾಬ್ ಆಗ್ಬಿಡ್ತೈತಿ ನಿಮ್ಗೆ. ಎವ್ರಿ ಟೈಮ್ ಹಿಂಗ ಮಾಡ್ಬೇಕು. ನಾ ಎವ್ರಿ ಟೈಮ್ ಹಿಂಗ ಮಾಡ್ತೇನೆ. ಕೇಳಿ ಮಾಡ್ತೀನಿ, ಕೇಳಿದಿಲ್ಲ ನೀ ಅದಿಯ ಜಿಪುಣ. ಜಿಪುನ್ ಪ್ರಶ್ನೆ ಅಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಅವಾಗ ಆಗ್ತದೆ. ಭಯ ಖಾಲಿ ಪುರಿದು ನಾವ್ ಹಿಂಗ ಅಂದಾಗ ಅವ್ರೇನ್ ಬ್ಯಾಡ್ ಅನ್ನಂಗಿಲ್ಲ ನಮಗ. ಹಿಂಗೊಂದು ಎಕ್ಸ್ಟ್ರಾ ಕೊಡ್ತಾರೆ. ಅದನ್ನಾಗ ಇದು ಪುರಿ ಹಾಕೋಬೇಕು. ಈ ನೀರ್ ವೇಸ್ಟ್ ಆಗಬಾರ್ದಲ್ಲ, ಕೆಳಗ್ ಬೀಳ ಅಂದಿದಾರ್ದ ನಡೀತೈತಿ. ಇನ್ನೊಮ್ಮೆ ನೀರ್ ಕೇಳಿ ಇನ್ನೊಮ್ಮೆ ಕೊಡ್ತಾರನ್ನ, ಹೌದಿಲ್ ಬೈ? ಪಾನಿ ಪುಚ್ಚೋಗೈತೆ ಹೋಗ್ಯಾನ ಮುಗಿಯುತ್ತ. ಓಕೆ ಸೊ ಹಸೆ ಅಲ್ಲೇ. ಓಕೆ ಸೊ ಎಲ್ಲ ಶೂಟ್ ಗೀಟ್ ಎಲ್ಲ ಮುಗಿಸ್ಕೊಂಡು ನನ್ನ ಗಾಡೀಲಿ ಪಾರ್ಕ್ ಮಾಡಿ, ಹೆಲ್ಮೆಟ್ ತಂದಿಲ್ಲ ನಾ ಇವತ್ತು. ಅದ್ರ ಸಂಬಂಧ ಈ ಓಜಿ ಸ್ಕೂಟಿ ಎಲೆಕ್ಟ್ರಿಕ್ ಕರೆ ಎಷ್ಟು ದಿನ ಆದ್ಮೇಲೆ ಒಂದು ಸ್ಕೂಟಿ ಹೊಡೆ ಅಂತೀನಿ ನಾನು. ಎಷ್ಟು ಖುಷಿ ಆಗತ್ತೈತಿ. ಹಾಂ, ಅದೊಂದು ಒಂದು ಟ್ರಾನ್ಸಿಷನ್ ವೀಡಿಯೋ ಮಾಡ್ಬೇಕಾಯ್ತು, ನೆನಪು ಬಂತು. ಹಿಂಗೆ ಇಟ್ಕೊಂಡು ನನ್ನ ಗಾಡಿ ಟ್ರಾನ್ಸಿಷನ್. ಸೊ ಹೋಗೋಣ ನೋಡಿ. ಹಾಕಾರಿ ಪಾನಿಪುರಿ ತಿಂದು ಸ್ವಲ್ಪ ಗಡ್ಬಡ ಅಂತ ಆಗುತ್ತೆ. ಚಹಾ ಕುಡಿಯೋ ಟೈಮ್ ಆಗಿತ್ತು, ಬಟ್ ಈ ಟೈಮಿಗೆ ಚಹಾ ಕುಡಿದ್ರೆ ಸರಿ ಇರೋದಿಲ್ಲ ಅಂತಂದ್ರೆ ಭಾಳ ಏನಾಗಿತ್ತು, ಸೋಡಾ ಕುಡಿದಿಲ್ಲ ಅನ್ನೋ ಸೋಡಾ ಕುಡಿ ಬಂದಿದೆ. ಶೇರ್ಸ್. ಆಗಲ್ಲ ಎಲ್ಲ ಶೂಟ್ ಗೀಟ್ ಎಲ್ಲ ಮುಗಿಸ್ಕೊಂಡು ಆಫೀಸ್ನ ಮನೆಗೆ ಬಂದೆ ನಾನು. ಯಾಕಂತಂದ್ರೆ ಭಾಳ ಲೇಟ್ ಆಗಿತ್ತು. ಶೂಟ್ ಭಾಳ ಲೇಟ್ ಆಗಿಬಿಡ್ತು ಇವತ್ತು. ಅದ್ರ ಸಂಬಂಧ ಮತ್ತು ಸುಸ್ತು ನಾನು ಅಲ್ಲೇ ಊಟಕ್ಕೆ ಹೋಗ್ಬೇಕಾಗಿತ್ತು. ಮತ್ತು ಅಡ್ಡಾಡೋದು ನಂಗೆ ಭಾಳ ಸುಸ್ತಾಗ್ಬಿಟ್ಟಿತ್ತು. ಡೈರೆಕ್ಟ್ ಈವ್ನಿಂಗ್ ನನ್ನ ಫ್ರೆಂಡ್ ಶ್ರಾವಣಿ ಅಕ್ಕಿಗೂ ಮನೆಗೆ ಹೋದ್ಲು. ಆ್ಯಂಡ್ ಅಲ್ಲಿಂದ ಮಾಡಿ ಡೈರೆಕ್ಟ್ನ ಸೀದಾ ಮನೆಗೆ ಬಂದು ಲೈಕ್ ಈಗ ಇನ್ನು ಮಹಾಗಣಪತಿ ನಂಗೆ ಐ ಗೆಸ್ 4:30 5 o'clock ಈವ್ನಿಂಗ್ ಹಂಗೆ ಅವ್ರು 4:30 ಏನೋ 5 o'clock ಹೇಳಿದ್ರು ನಂಗೆ. ಲೈಕ್ ಈವ್ನಿಂಗ್ ಗಣಪತಿ ಬಂದು ಕುದಿರ್ತೈತೆ ಅಂತಂದು. ಬಟ್ ಭಾಳ ಅಂದ್ರೆ ಭಾಳ ದೂರ ಐತಿ ಇನ್ನು. ಆಮೇಲೆ ಗಗನು ಫೋನ್ ಮಾಡಿದ ಮ್ಯಾದರೋಣಿ ಕಡೆದು ಗಣಪತಿ ಎಲ್ಲ ಐತಂತ. ಅದೆಲ್ಲ ನೋಡ್ಕೊಳ್ಳೋದು ಬೇಡ. ಸೊ ಈಗ ಮಹಾಗಣಪತಿ ಎಷ್ಟೈತಿ ಅದನ್ನು ಮಾಡಿ ವೀಡಿಯೋ ಏನು ಮಾಡೋಣ ಅಂತಿಲ್ಲ. ಒಂದು ವೀಡಿಯೋ ಭಾಳ ದೊಡ್ಡದಾಕೈತಿ. ಸೊ ಭಾಳ ಎಕ್ಸೈಟೆಡ್ ಅದೀನಿ. ಗಣೇಶ ಚತುರ್ಥಿ ಬರೀ 2 ದಿವಸ ಐತಿ. ಇವತ್ತಿರೋದು ಸಂಡೇ. ಆ್ಯಂಡ್ ನಾಳೆ ನಾನು ಹಾಲಿಡೇ ಐತಿ. ನಾಳೆ ಒಂದು ಕಂಟೆಂಟ್ ಮಾಡಬೇಕು ಏನೋ ವಿಚಾರ ಮಾಡಿ. ಆ್ಯಂಡ್ ವೆನಸ್ಡೇ ಐತಿ ಗಣೇಶ ಚತುರ್ಥಿ 27th September. ಸೊ ಭಾಳ ಅಂದ್ರೆ ಭಾಳ ಖುಷಿ ಆಕೈತಿ. ಸೊ ಎಲ್ಲ ಎಕ್ಸೈಟ್ಮೆಂಟ್ ಸೈಡಿಗೆ ಇಡೋಣ ಅಂತ ಅಲ್ಲಿ ತನಕ. ಭಾಳ ಗಣೇಶ ಚತುರ್ಥಿ ಹೆಂಗೆ ಹೋಗ್ತೈತಿ ಹೆಂಗೆ ಬರೋದು ಗೊತ್ತಾಗಂಗಿಲ್ಲ. ಆದ್ರೆ ಭಾಳ ಜಲ್ದಿ ಬರ್ತೈತಿ. ಸೊ ಎಲ್ಲಕ್ಕಿಂತ ಮೊದಲಿಗೆ ಹೋಗೋಣ ಅಂತ ಸ್ಟೇ ಟ್ಯೂನ್ ಆಗಿರಿ. Stop
exclusive. VFX. ಎಲ್ಲ ಶೂಟ್ ಮುಗೀತು, ದಿನ ಮಸ್ತ್ ಮುಗೀತು. ಗಣಪತಿದು ಯಾರ್ಯಾರು ನೋಡಿರಲ್ಲ ಬಡ ಬಡ ಲೈಕ್ ಕಮೆಂಟ್ ಶೇರ್ ಮಾಡಿರಿ. ಇನ್ಸ್ಟಾಗ್ರಾಮ್ನಾಗ ಯಾರು ಫಾಲೋ ಮಾಡಿಲ್ಲ ಅವು ಬಡ ಬಡ ಇನ್ಸ್ಟಾಗ್ರಾಮ್ನಾಗ ಇನ್ಸ್ಟಾಗ್ರಾಮ್ನಾಗ ಫಾಲೋ ಮಾಡಿರಿ. ಆ್ಯಂಡ್ ಹೆಂಗಾಗೈತೆ ವೀಡಿಯೋಸ್ ಎಲ್ಲ ಹೇಳ್ರಿ ನಂಗೆ. ಸೊ ಎಲ್ಲ ಮುಗೀತು, ಅದೆಲ್ಲ ಜಂಜಟ್ ಬಿಟ್ಟು ನಾ ಜಲ್ದಿ ಕರೆದ್ರೆ ಮನೆಯಿಂದ ಕಾಲ್ ಬಂತು, ಅರ್ಜೆಂಟ್ ಬಾ ಅಂತಂದು. ನೆಕ್ಸ್ಟ್ ಎಲ್ಲರೂ ಊಟ ಮಾಡಿ ಕುಂತಿದ್ರೆ ನಾನು ಲಾಸ್ಟ್ ಇದ್ದೆ ಮಾಡಿದೆ. ನೀವೆಲ್ಲರೂ ಎಲ್ಲರೂ ಅನ್ಕೊಂತಿರ್ಬೋದಲ್ಲ, ಎಲ್ಲರೂ ಅನ್ಕೊತಾರೆ. ನನ್ನ ಇನ್ಸ್ಟಾಗ್ರಾಮ್ನಾಗ ಆಯ್ತು, ನನ್ನ ಯೂಟ್ಯೂಬ್ನಾಗ ಆಯ್ತು, ಎಲ್ಲರೂ ಅನ್ಕೊತಾರೆ ಹಾಪ ಇವ ಮಸ್ತ್ ಎಂಜಾಯ್ ಮಾಡ್ತಾನೆ, ಯೂಟ್ಯೂಬರ್ ಅದಾನ, ವ್ಲಾಗರ್ ಅದಾನ, ಕಂಟೆಂಟ್ ಕ್ರಿಯೇಟರ್, ಮಸ್ತ್ ಆದಿದು ಮಸ್ತ್ ಎಂಜಾಯ್ ಮಾಡ್ತಾನೆ, ಅಲ್ಲೋಗಿ ಇಲ್ಲೋಗಿ ಬೆಂಗಳೂರು ಲೈಫ್ ಹಂಗೆ ಅಂತಂದು. ಬಟ್ ನನ್ನ ಒಂದು ಪರಿಸ್ಥಿತಿ ಎಷ್ಟು ಲೇಟ್ ಆಗಲಿ ಮನೀಗ, ಎಷ್ಟು ಏನೋ ಇರಲಿ, ಇಲ್ಲಿ ನೋಡ್ರಿ ಟಂಟಡ ಹೆಂಗೆ ಎಂಥ ಸೈಕಿಟ್ಟಾರ ನೋಡ್ರಿ, ಒಂದ್ರ ಮ್ಯಾಗ ಒಂದು ಇಂಥ ಹಣೆ ಬಾರಿ ಇರ್ತೈತಿ ವ್ಲಾಗರ್ಸ್ ಎಂದು. ಸೊ ಎಷ್ಟೋ ಲೇಟ್ ಆದರೂ ಬಾಂಡೆ ಮಾತ್ರ ನಮ್ಮ ಮನೆಯಾಗ ಅವ್ರು ತಿಕ್ಕಿಸ್ಕೊಂತಾರೆ ನನ್ನ ಕಡೆ. ತಿಕ್ಕಲಿಲ್ಲ ಅಂತ ನಾಳೆ ಬೆಳೆ ನಾಷ್ಟ ಇರೋಂಗಿಲ್ಲ ನಾನು, ಇಂಥ ಕಷ್ಟದಾಗ ಬದುಕಂತೀನಿ. ಸೊ ನಡೀತೈತಿ ಜೀವನದಾಗೆಲ್ಲ ಕಷ್ಟಗಳೆಲ್ಲ ಫೇಸ್ ಮಾಡ್ಬೇಕಾ. ಬಡ ವ್ಲಾಗ್ ಏನು ಮಾಡ್ತೀನಿ ಅಂತ ತಿಕ್ಕಬೇಕೀಗ ಬಡ. ಹೋಪ್ ಯು ಗೈಸ್ enjoy this video. Please don't forget to like, share, subscribe my YouTube channel. See you guys in the next video. Till then, stay tuned. Bye. ಖುಷಿಯಾಗಿರಿ.